ಅನಾರೋಗ್ಯದಿಂದ ಸಚಿವ ಡಿ ಸುಧಾಕರ್ ವಿಧಿವಶರಾಗಿದ್ದಾರೆ. ಇನ್ನು ಚಳ್ಳಕೆರೆ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಅನಾರೋಗ್ಯದಿಂದ ಸಚಿವ ಡಿ ಸುಧಾಕರ್ ಅವರು ವಿಧಿವಶರಾಗಿದ್ದಾರೆ. ಚಳ್ಳಕೆರೆ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ನಿನ್ನೆಯಿಂದಲೂ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಆಪ್ತರು. ಬೆಳಗ್ಗೆ 9 ಗಂಟೆಯ ಬಳಿಕ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಚಳ್ಳಕೆರೆ ನಗರದ ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಿದ್ಧತೆ ಮಾಡಲಾಗಿದೆ. ಸುಧಾಕರ್ ಮನೆಯಿಂದ ಸ್ಟೇಡಿಯಂವರೆಗೂ ಕೂಡ ಪಾರ್ಥಿವ ಶರೀರ ಮೆರವಣಿಗೆ ಮಾಡಲಾಗುತ್ತೆ. ಗಾಂಧಿ ವೃತ್ತ, ವಾಲ್ಮೀಕಿ ವೃತ್ತದ ಮೂಲಕ ಕ್ರೀಡಾಂಗಣದವರೆಗೆ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಹಿರಿಯೂರು, ಚಿತ್ರದುರ್ಗ ಸೇರಿ ಹಲವು ಕಡೆಗಳಿಂದ ಅಭಿಮಾನಿಗಳು ಆಗಮಿಸ್ತಾರೆ, ಬೆಂಬಲಿಗರು ಆಗಮಿಸ್ತಾರೆ. ಈಗ ಆಲ್ರೆಡಿ ಸಾಕಷ್ಟು ಅಭಿಮಾನಿಗಳು, ಬೆಂಬಲಿಗರು ಆಗಮಿಸ್ತಾ ಇದ್ದಾರೆ. 4 ಬಾರಿ ಶಾಸಕರಾಗಿದ್ದರು, 2 ಬಾರಿ ಸಚಿವರಾಗಿ ಡಿ ಸುಧಾಕರ್ ಅವರು ಸೇವೆಯನ್ನ ಸಲ್ಲಿಸಿದ್ರು. ಚಳ್ಳಕೆರೆ ಭಾಗದಲ್ಲಿ ಕೊಡುಗೈ ದಾನಿ ಅಂತ ಅಂದ್ರೆ ಡಿ ಸುಧಾಕರ್ ಅವರ ಹೆಸರು ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಜನರ ಮನಸ್ಸನ್ನ ಗೆದ್ದಿದ್ರು, ಜನರ ನಡುವೆ ಇರ್ತಾ ಇದ್ರು. ಜನರಿಗೆ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಮುಂದಾಗ್ತಾ ಇದ್ರು. ಜೊತೆಗೆ ಇನ್ನು ವೈಯಕ್ತಿಕವಾಗಿಯೂ ಅಷ್ಟೇ, ಯಾರೇ ಒಬ್ರು ಹೋಗಿ ಅವರ ಬಳಿ ಮಾತನಾಡಿದ್ರು ಕೂಡ ಬಹಳ ಒಂದು ಚೆನ್ನಾಗಿ ಮಾತನಾಡಿಸ್ತಾ ಇದ್ರು ಅಂತ ಕೂಡ ಸಾಕಷ್ಟು ಜನರು ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ರು. ಬಹಳ ಮುಖ್ಯವಾಗಿ ಈಗ ಡಿ ಸುಧಾಕರ್ ಅವರು ವಿಧಿವಶರಾಗಿದ್ದಾರೆ. ಅಂತಿಮ ದರ್ಶನಕ್ಕೆ ಒಂದು ಕಡೆ ವ್ಯವಸ್ಥೆ ಮಾಡಲಾಗಿದೆ. ಡಿ ಸುಧಾಕರ್ ಅಂತಿಮ ದರ್ಶನಕ್ಕೆ ಸಿಎಂ ಮತ್ತು ಡಿಸಿಎಂ ಆಗಮನ. ಆಪ್ತ ಸಚಿವರ ಅಂತಿಮ ದರ್ಶನವನ್ನ ಸಿದ್ದು ಮತ್ತು ಡಿಕೆಶಿ ಅವರು ಪಡೆಯಲಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಸಚಿವರು ಮತ್ತು ಶಾಸಕರಿಂದಲೂ ದರ್ಶನ. ಗೃಹ ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಸಂಪುಟದ ಸಚಿವರು, ಶಾಸಕರು ಆಗಮಿಸಲಿದ್ದಾರೆ. ಇಂದು ಭಾರೀ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸುವ ಸಾಧ್ಯತೆಗಳು ಕೂಡ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತನ್ನು ಕೂಡ ಸದ್ಯಕ್ಕೆ ಒದಗಿಸಲಾಗಿದೆ. ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಇನ್ನು ಡಿ ಸುಧಾಕರ್ ಅಂತಿಮ ದರ್ಶನಕ್ಕೆ ಸಿಎಂ ಆಗಮಿಸ್ತಾರ, ಜೊತೆಗೆ ಡಿಸಿಎಂ ಕೂಡ ಆಗಮಿಸ್ತಾರೆ. ಇನ್ನು ಆಪ್ತ ಸಚಿವರು ಕೂಡ ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಸಚಿವರು ಯಾರಿದ್ದಾರೆ, ಶಾಸಕರು ಯಾರಿದ್ದಾರೆ, ಎಲ್ಲರೂ ಕೂಡ ಆಗಮಿಸಿ ದರ್ಶನವನ್ನು ಪಡೆಯಲಿದ್ದಾರೆ. ಏಕೆಂತಂದರೆ ಮತ್ತೆ ಅವ್ರನ್ನ ನೋಡಲಿಕ್ಕೆ ಸಿಗೋದಿಲ್ಲ. ಈಗ ಕೊನೆಯ ಬಾರಿಗೆ ಎಲ್ಲರೂ ಕೂಡ ಅವರ ದರ್ಶನವನ್ನು ಪಡೆಯಲಿದ್ದಾರೆ. ಜೊತೆಗೆ ಸಾಕಷ್ಟು ಬೆಂಬಲಿಗರನ್ನು ಸಂಪಾದನೆ ಮಾಡಿದ್ದಾರೆ. ಹಿರಿಯೂರು ಆಗಿರಬಹುದು, ಚಿತ್ರದುರ್ಗ ಆಗಿರಬಹುದು. ಇನ್ನು ನಿನ್ನೆಯಿಂದಲೂ ಕೂಡ ಸಾಕಷ್ಟು ಬೆಂಬಲಿಗರು ಅವರ ಅಂತಿಮ ದರ್ಶನಕ್ಕೆ ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇನ್ನು ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಸಂಪುಟದ ಸಚಿವರು, ಶಾಸಕರು ಎಲ್ಲರೂ ಕೂಡ ಆಗಮಿಸ್ತಾರೆ. ಇಂದು ಭಾರೀ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಬಿಗಿ ಬಂದೋಬಸ್ತನ್ನು ಕೂಡ ಒದಗಿಸಲಾಗಿದೆ. ಇನ್ನು ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಅವರ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಡಿ ಸುಧಾಕರ್ ನಿವಾಸ, ಕ್ರೀಡಾಂಗಣ ಜೊತೆಗೆ ಅಂತ್ಯಕ್ರಿಯೆ ಸ್ಥಳದಲ್ಲೂ ಕೂಡ ಈಗ ಭದ್ರತೆಯನ್ನು ಒದಗಿಸಲಾಗಿದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಡಿ ಸುಧಾಕರ್ ಅಂತಿಮ ಸಂಸ್ಕಾರ. ಚಳ್ಳಕೆರೆ ನಗರದ ಕೆಇಬಿ ಮುಂಭಾಗದ ಮೈದಾನದಲ್ಲಿ ಅಂತ್ಯಕ್ರಿಯೆ. ಜೈನ ಧರ್ಮದ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು. ಡಿ ಸುಧಾಕರ್ ಮೃತದೇಹ ದಹಿಸಲು ಕುಟುಂಬಸ್ಥರ ನಿರ್ಧಾರ. ಬಹುಕಾಲದ ರಾಜಕಾರಣಿ ಡಿ ಸುಧಾಕರ್ ಅಂತಿಮ ಯಾನ. ಇಂದು ಮಧ್ಯಾಹ್ನ 3 ಗಂಟೆಗೆ ಡಿ ಸುಧಾಕರ್ ಅವರ ಅಂತಿಮ ಸಂಸ್ಕಾರ ನೆರವೇರಲಿದೆ. ಚಳ್ಳಕೆರೆ ನಗರದ ಕೆಇಬಿ ಮುಂಭಾಗದ ಮೈದಾನದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಲಾಗಿದೆ. ಜೈನ ಧರ್ಮದ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಡಿ ಸುಧಾಕರ್ ಅವರು ಜೈನ ಧರ್ಮಕ್ಕೆ ಸೇರಿದವರು. ಹಾಗಾಗಿ ಈ ಒಂದು ಜೈನ ಧರ್ಮದ ಸಂಪ್ರದಾಯಗಳೇನಿದ್ದಾವೆ ಆ ಒಂದು ಸಂಪ್ರದಾಯದಂತೆಯೇ ಈ ಒಂದು ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಸದ್ಯಕ್ಕೆ ಡಿ ಸುಧಾಕರ್ ಮೃತದೇಹ ಏನಿದೆ, ಮೃತದೇಹವನ್ನು ದಹಿಸಲು ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಅವರ ಸಂಪ್ರದಾಯದಂತೆ ಪಾಲನೆ ಮಾಡಲಿಕ್ಕೂ ಕೂಡ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಬಹುಕಾಲದ ರಾಜಕಾರಣಿ ಡಿ ಸುಧಾಕರ್ ಅವರ ಅಂತಿಮ ಯಾನ. ಇನ್ನು ಚಿತ್ರದುರ್ಗ ಜಿಲ್ಲೆ ಏನಿದೆ, ಈ ಒಂದು ಜಿಲ್ಲೆಯ ರಾಜಕಾರಣದಲ್ಲಿ ಡಿ ಸುಧಾಕರ್ ಎಂಬ ಹೆಸರು
ಕೇವಲ ಒಬ್ಬ ಸಚಿವರು ಅಂತ ಮಾತ್ರ ಅವ್ರನ್ನ ನೆನಪು ಮಾಡ್ಕೊಳ್ತಾ ಇರಲಿಲ್ಲ. ಶಾಸಕರಾಗಿ ಮಾತ್ರ ಅಲ್ಲ, ಒಬ್ಬ ಯಶಸ್ವಿ ಉದ್ಯಮಿಯಾಗಿದ್ದರು, ದಣಿವರಿಯದ ಹೋರಾಟಗಾರ ಅಂತ ಕೂಡ ಹೇಳಲಾಗ್ತಾ ಇತ್ತು. ಏಕೆಂತಂದರೆ ಪ್ರತಿಯೊಬ್ಬರ ಒಂದು ಸಮಸ್ಯೆಗಳಿಗೂ ಸ್ಪಂದಿಸುವ ಜೀವ ಯಾವುದು, ಸ್ಪಂದಿಸುವಂತಹ ಸಚಿವರು ಯಾರು ಅಂತಂದರೆ ಡಿ ಸುಧಾಕರ್ ಅಂತ ಹೇಳೋರು. ಜೊತೆಗೆ ಜಾತ್ಯತೀತ ನಾಯಕ ಎಂಬ ಬಿರುದನ್ನು ಕೂಡ ಪಡ್ಕೊಂಡಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.